ಕಲಬುರಗಿ ಜಿಲ್ಲೆಯಲ್ಲಿ ಹರಿಯುವ ಭೀಮಾ ನದಿ ಪ್ರವಾಹ ಹಲವು ಹಳ್ಳಿಗಳ ಸಂಪರ್ಕ ಕಡಿತಾಗಿ ಜನ ಪರದಾಡುವಂಥ ಸ್ಥಿತಿಗೆ ಬಂದು ತಲುಪಿರುವಂಥದ್ದು. ನಾನೀಗ ಕಲಬುರಗಿ ತಾಲೂಕಿನ ಪೇಟ್ ಫಿರೋಜಾಬಾದ್ ಗ್ರಾಮದಲ್ಲಿದ್ದೀನಿ. ದೃಶ್ಯದಲ್ಲಿ ಕಾಣಿಸ್ತಾ ಇದೆ, ಇದು ಫಿರೋಜಾಬಾದಿಂದ ಪೇಟ್ ಫಿರೋಜಾಬಾದ್ಗೆ ಸಂಪರ್ಕ ಕಲ್ಪಿಸುವಂಥ ಇದು ಮುಖ್ಯ ರಸ್ತೆ. ಅಂದರೆ ಇಲ್ಲಿ ಏನು ಮುಳುಗಡೆ ಆಗಿರ್ತಕ್ಕಂಥ ಏನು ಹಳ್ಳದ ಸೇತುವೆ ಏನಿದೆ ಕಂಪ್ಲೀಟಾಗಿ ಮುಳುಗಡೆ. ಅಂದರೆ ಸೇತುವೆ ಮೇಲೆ ಸುಮಾರು 6 ರಿಂದ 7 ಅಡಿಯಷ್ಟು ನೀರು, ಅಂದರೆ ರಸ್ತೆ ಮಟ್ಟ ಏನಿದೆ ರಸ್ತೆ ಮಟ್ಟಕ್ಕಿಂತ ಸುಮಾರು 6 ರಿಂದ 7 ಅಡಿಯಷ್ಟು ಸೇತುವೆ ಕೆಳಭಾಗದಲ್ಲಿ ಇರೋದರಿಂದಾಗಿ ಸಣ್ಣ ಪ್ರಮಾಣದ ಹಳ್ಳ ಬಂದರೂ ಕೂಡ ಸೇತುವೆ ಮುಳುಗಡೆ ಆಗುತ್ತೆ. ಸಣ್ಣ ಪ್ರಮಾಣದ ಹಳ್ಳ ಬಂದ ಸಂದರ್ಭದಲ್ಲಿ ಜನರು ಹಾಗೋ ಹೇಗೋ ಮಾಡಿ ಪಾಸ್ ಆಗ್ತಾರೆ. ಆದರೆ ಇದೀಗ ಏನು ಮಹಾರಾಷ್ಟ್ರದಿಂದ ಅಪಾರ ಪ್ರಮಾಣದ ನೀರು ಬಿಟ್ಟಿರೋದ್ರಿಂದಾಗಿ ಭೀಮಾ ನದಿ ಉಕ್ಕಿ ಹರಿತಾ ಇದೆ. ನಿಮ್ಮ ದೃಶ್ಯದಲ್ಲಿ ಕಾಣಿಸ್ತಾ ಇರುವಂಥದ್ದು, ಯಾವ ಕಡೆಗೂ ಕಣ್ಣು ಹಚ್ಚಿದಷ್ಟು ಉದ್ದಕ್ಕೂ ಕೂಡ ಭೀಮಾ ನದಿ ನೀರು ಕಣ್ಣಿಗೆ ರಾಚಿಸ್ತಾ ಇದೆ, ಕಣ್ಣಿಗೆ ಕಾಣ್ತಾ ಇರುವಂಥದ್ದು. ಸುಮಾರು ಇಲ್ಲಿಂದ 1.5 ಕಿಲೋಮೀಟರ್ ದೂರದಲ್ಲಿ ಭೀಮಾ ನದಿ ಇದೆ. ಅಂದರೆ 1.5 ಕಿಲೋಮೀಟರ್ ದೂರದವರೆಗೂ ಕೂಡ ನೀರಿನ ರಭಸ, ನೀರಿನ ಫೋರ್ಸ್ಗೆ ನೀರು ಹರಿದು ಅಪಾರ ಪ್ರಮಾಣದ ನೀರು ಹರಿದುಕೊಂಡು ಬರ್ತಾ ಇದೆ. ಮತ್ತೊಂದು ಕಡೆಗೆ ನೀವು ದೃಶ್ಯದಲ್ಲಿ ಕಾಣಿಸ್ತಾ ಇರುವಂಥದ್ದು, ಇದೇ ರೀತಿಯಾಗಿ ಭೀಮಾ ನದಿ ತಟದಲ್ಲಿರ್ತಕ್ಕಂಥ ಸುಮಾರು 1 ರಿಂದ 1.5-2 ಕಿಲೋಮೀಟರ್ ಅಂತರದಲ್ಲೂ ಕೂಡ ರೈತರು ಹಾಕಿರ್ತಕ್ಕಂಥ ರೈತರ ಬೆಳೆಗಳು ಕೂಡ ಸಂಪೂರ್ಣವಾಗಿ ನೀರಿನಲ್ಲಿ ಜಲಾವೃತವಾಗಿ ಜಮೀನಿನಲ್ಲಿ, ಅಂದರೆ ನೀರಿನಲ್ಲಿಯೇ ಬೆಳೆ ಕೊಳೆತು ಹಾಳಾಗ್ತಾ ಇದೆ. ದೃಶ್ಯದಲ್ಲಿ ಕಾಣಿಸ್ತಾ ಇದೆ, ಇದು ತೊಗರಿ ಬೆಳೆ ಇರುವಂಥದ್ದು. ಕಲಬುರಗಿಗೆ ತೊಗರಿ ಫೇಮಸ್, ಅಂದರೆ ಅತಿ ಹೆಚ್ಚಿನ ರೈತರು ತೊಗರಿ ಬೆಳೆ ಬೆಳೀತಾರೆ. ಅಂದರೆ ನದಿ ಪಾತ್ರದ ಬಹುತೇಕ ರೈತರ ತೊಗರಿ ಬೆಳೆ ಕೂಡ ಹಾನಿಯಾಗಿದೆ. ಮತ್ತೊಂದು ಕಡೆಗೆ ಹತ್ತಿ ಬೆಳೆ ಕೂಡ ಹಾನಿಯಾಗಿದೆ. ನಿಮಗೆ ಈ ಭಾಗದಲ್ಲಿ ತೋರಿಸ್ತಾ ಹೋಗ್ತೀನಿ. ಇಲ್ಲಿ ಹತ್ತಿ ಕೂಡ ಸಂಪೂರ್ಣವಾಗಿ ನೀರಿನಲ್ಲಿ ಜಲಾವೃತ ಆಗಿದೆ. ಅಂದರೆ ಇದು ರೈತರಿಗೆ ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ಫಸಲು ರೈತರಿಗೆ ಸಿಗದೇ ಇರತಕ್ಕಂಥ ಸ್ಥಿತಿಗೆ ಬಂದು ತಲುಪಿದೆ. ಯಾಕಂದರೆ ನೀರು ಬಂದ ನಂತರದಲ್ಲಿ ಸುಮಾರು 15 ರಿಂದ 20 ದಿನಗಳ ಕಾಲ ಕೂಡ ನೀರು ಜಮೀನಿಂದ ನೀರು ಖಾಲಿ ಆಗೋದಿಲ್ಲ. ಹೀಗಾಗಿ ಜಮೀನಲ್ಲಿ ರೈತರ ಬೆಳೆ ಹಾಳಾಗುತ್ತೆ. ಸದ್ಯಕ್ಕೆ ಮಾತ್ರ ಈ ಒಂದು ಸಂಪರ್ಕ ಕಡಿತದಿಂದಾಗಿ ಪೇಟ್ ಫಿರೋಜಾಬಾದ್ ಗ್ರಾಮಸ್ಥರು ಸಂಪರ್ಕ ಕಡಿತ ಆಗಿ ಕಲಬುರಗಿ ಸಿಟಿಗೆ ಹೋಗೋದಕ್ಕೆ, ಮತ್ತು ವಿಶೇಷವಾಗಿ ಫಿರೋಜಾಬಾದ್ಗೆ ಜನರು ತಮಗೆ ಬೇಕಾಗಿರೋ ಅಗತ್ಯ ವಸ್ತುಗಳ ಫಿರೋಜಾಬಾದ್ ಗ್ರಾಮದ ಮೇಲೆ ಅವಲಂಬಿಸಿದರೆ ಸಂಪರ್ಕ ಕಡಿತ ಆಗಿರೋದರಿಂದಾಗಿ ಸಂಚಾರಕ್ಕೆ ಪರದಾಟ ನಡೆಸ್ತಾರೆ. ಅಲ್ಲಿ ಸುಮಾರು 100ಕ್ಕೂ ಹೆಚ್ಚು ಕುಟುಂಬಗಳಿದ್ದಾವೆ. ಆದರೆ ಪ್ರತಿ ಬಾರಿಯೂ ಕೂಡ ಭೀಮಾ ನದಿ ನೆರೆ ಬಂದ ಸಂದರ್ಭದಲ್ಲಿ ಸೇತುವೆ ಮುಳುಗಡೆ ಆಗಿ ಸಂಪರ್ಕ ಕಡಿತ ಆಗಿ ಸಂಚಾರಕ್ಕೆ ಪರದಾಡ್ತಾರೆ. ಇಲ್ಲಿರ್ತಕ್ಕಂಥ ಗ್ರಾಮಸ್ಥರು ಅವರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಇದು ಯಾವಾಗಲೂ ಇದೇ ಪರಿಸ್ಥಿತಿನ ಹೇಗೆ? ಯಾವಾಗ ಇದೇ ಪರಿಸ್ಥಿತಿ ರೀ. ಹೊಳಿ ಬಂದಾಗ ರೀ, ಹಳ್ಳ ಬಂದಾಗ ಪೂರ ನೀರು ಬಂದ್ ಆಗ್ತದೆ ರೀ, ಫುಲ್ ರೀ. ಹೊಳಿ ಬಂದಾಯ್ತು 3-4 ದಿನ ಇಷ್ಟೇ. ಆ ಕಡೆ ರೀ. ಇದು ಫುಲ್ ಆಗ್ಬೇಕು ರೀ. 7 ಅಡಿ 8 ಅಡಿ ಈ ಲೆವೆಲ್ನಿಂದ ಆಗ್ಬೇಕು ರೀ. ಏನು ಪೂರ ಡೌನಿಗೆ ಅದನ ಹೆಂಗೆ? ಪೂರ ಡೌನಿಗೆ ತೆಗಿಗದ ರೀ. ಸಣ್ಣ ಹಳ್ಳ ಬಂದ್ರೆ ಬಂದ್ರು ಮ್ಯಾಗಿಂದ ಹೋಗ್ತಾರೆ ನೀರು ರೀ. ದಾರಿ ಬಂದಾಗ್ತದೆ ರೀ. ಮತ್ತು ನೆಕ್ಸ್ಟ್ ದಿನ ಚಲೋ ಆಗ್ತದೆ ರೀ. ಈ ಮಾನ್ಯ ಅನ್ಬೇಕು 2-3 ಹಳ್ಳ ಬಂದಾಗ 2 ದಿನ ಬಂದೈತೆ ರೀ. ಈಗ ಎಷ್ಟು ದಿನ ಹಿಡಿದು ಅಲ್ಲೇ ಸಂಪರ್ಕ ಕಟ್ಟಾಗಿ ಎಷ್ಟು ದಿನ ಆಯ್ತು ನೀರು ಬ್ರಿಡ್ಜ್ ಮೇಲೆ ಹೋಗಿ? ಈಗ 1 ವಾರ ಆಯ್ತು ರೀ. ಬರೋದು ಮತ್ತು 9 ದಿನ ಆಯ್ತು ರೀ. ಮೊದಲು ಬಂದು 1-2-3 ದಿನ ಬಂದು ಮತ್ತೆ ತಿಳಿದು ಹೋಯ್ತು ರೀ. ಈಗ ಬಂದು ಮತ್ತೆ 3 ದಿನ ಆಯ್ತು ರೀ. 2-3 ದಿನ ಆಯ್ತು ರೀ. 1 ವಾರ ರೀ. ಇಲ್ಲಿ ಮುಳುಗ್ತಾನೆ, ಆ ಕಡೆ ಹೋಗಂಗಿಲ್ಲ ಅವರು? ಎಲ್ರಿ ಅವ್ರು ಆ ಕಡೆ ಹಂಗೆ ಬರ್ಬೇಕ್ರಿ. ಬಂದ್ರಿ ಈ ಕಡೆನೇ ಇಲ್ರಿ. ಈ ಊರಿಗೆ ಬರಪ್ಲೇ ರೀ. ಬ್ರಿಡ್ಜ್ ಮೇಲೆ ಆಗ್ಬೇಕಷ್ಟೇ. ಬ್ರಿಡ್ಜ್ ಮೇಲೆ ಆಗ್ಬೇಕ್ರಿ. ಓಕೆ, ಇದು ಪೇಟ್ ಫಿರೋಜಾಬಾದ್ ಗ್ರಾಮದ ರೈತರು ಹೇಳ್ತಾ ಇರುವಂಥದ್ದು. ಅಂದರೆ ಕೆಳಮಟ್ಟದಲ್ಲಿ ಸೇತುವೆ ನಿರ್ಮಾಣ ಮಾಡಿರೋದ್ರಿಂದಾಗಿ ಪ್ರತಿ ಬಾರಿ ಕೂಡ ಸಣ್ಣ ಹಳ್ಳ ಬಂದರೂ ಕೂಡ, ಅದರಲ್ಲೂ ಕೂಡ ಭೀಮಾ ನದಿ ಉಕ್ಕಿ ಹರಿದ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಸೇತುವೆ ಮುಳುಗಡೆಯಾಗಿ ಸುಮಾರು 1 ವಾರಗಳ ಕಾಲ ಕೂಡ ನಮಗೆ ಸಂಚಾರ ಕಡಿತ ಆಗುತ್ತೆ. ಫಿರೋಜಾಬಾದ್ ಗ್ರಾಮಕ್ಕೆ ನಮಗೆ ಬೇಕಾಗಿರ್ತಕ್ಕಂಥ ಅಗತ್ಯ ವಸ್ತುಗಳು ತೆಗೆದುಕೊಳ್ಳೋದಕ್ಕೆ ಫಿರೋಜಾಬಾದ್ಗೆ ಬರ್ತೀವಿ, ಅಲ್ಲಿಗೆ ಬರೋದಕ್ಕೆ ಸಾಧ್ಯ ಆಗದೇ ಪರದಾಡುವಂಥ ಸ್ಥಿತಿ ನಿರ್ಮಾಣ ಆಗುತ್ತೆ. ಹೀಗಾಗಿ ಸೇತುವೆಯನ್ನು ಮೇಲ್ಮಟ್ಟಕ್ಕೆ ಎತ್ತರ ಮಾಡಬೇಕು ಅನ್ನುವಂಥ ಬೇಡಿಕೆ ಇಡ್ತಾ ಇದ್ದಾರೆ. ಇದೇ ರೀತಿಯಾಗಿ ಕಲಬುರಗಿ ಜಿಲ್ಲೆಯ ಬಹುತೇಕ ನದಿ ಪಾತ್ರದಲ್ಲಿರ್ತಕ್ಕಂಥ ಬಹುತೇಕ ಹಳ್ಳಿಗಳಿಗೆ ಸಂಪರ್ಕ ಕಡಿತ ಆಗಿದೆ. ಅದರಲ್ಲೂ ಕೂಡ ವಿಶೇಷವಾಗಿ ಅಫ್ಜಲ್ಪುರ ತಾಲೂಕಿನ ಗತ್ತರಿ ಸೇತುವೆ ಆಗಿರ್ಬೋದು, ದೇವಲ್ ಗಣಗಾಪುರ ಸೇತುವೆ ಆಗಿರ್ಬೋದು, ಚೆನ್ನಮಳ್ಳಿ ಸೇತುವೆ ಆಗಿರ್ಬೋದು, ಇದೇ ರೀತಿಯಾಗಿ ಹಲವು ಕಡೆಗಳಲ್ಲಿ ಸಂಪರ್ಕ ಕಡಿತ ಆಗಿ ಜನರು ಸಂಚಾರಕ್ಕೆ ಭೀಮಾ ನದಿ ಪ್ರವಾಹದ ಎಫೆಕ್ಟ್ ಕೊಟ್ಟು ಪರದಾಡುವಂಥ ಸ್ಥಿತಿ ನಿರ್ಮಾಣ ಆಗಿದೆ. ಕ್ಯಾಮ್ರಾ ಪರ್ಸನ್ ಶರಣ ಜೊತೆ ಬಜರಂಗಿ ನ್ಯೂಸ್ ಫಸ್ಟ್, ಕಲಬುರಗಿ.